Cafe. Brahmins Cafe. ಇಲ್ಲಪ್ಪ, ಕರುಣನೇ ನನ್ನ ಹೆಂಡತಿ. ನಿನ್ನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ನನಗೆ. ತಂದೆ ಮಗನ ಸಂಬಂಧಕ್ಕೆ ಬೆಂಕಿ ಇಟ್ಟ ನೀನು ಉದ್ಧಾರ ಆಗಲ್ಲ. ಒಂದು ಮಾತನ್ನ ನೆನಪಿಟ್ಕೋ, ಬೆಂಕಿ ಮೊದಲು ಸುಡೋದು ತಾನು ಹುಟ್ಟಿದ ಜಾಗನ. ಅಮ್ಮ, ನಿಜವಾಗ್ಲೂ ನಂದೇನು ತಪ್ಪಿಲ್ಲ ಅಮ್ಮ. ಅವ್ರು ಸರಿ ಇಲ್ಲ ಅಮ್ಮ. ಅವರಿಂದ ನಿಮ್ಗೆ ಯಾವ್ದೇ ತೊಂದರೆ ಆಗ್ಬಾರ್ದು ಅಂತ ಬಯಸಿದ್ದೆ ವಿನಃ ಯಾವ ಕೆಟ್ಟ ಉದ್ದೇಶ ಇಲ್ಲ ಅಮ್ಮ. ಶಾಂತಮ್ಮ, ನಿಮ್ ಕೈ ಮುಗಿತೀರಿ, ನಿಮ್ ಕಾಲ್ಗೂ ಬಿದ್ದು ಕೇಳ್ಕೊತೀನಿ, ನನ್ನ ಮಗಳ ಕೈ ಬಿಡಬೇಡಿ. ಮುಟ್ಟಬೇಡಿ, ಮುಟ್ಟಬೇಡಿ. ನಿಮ್ಮ ಪಾಪದ ಕೈಗಳು ನನ್ನ ಮೈ ಸೋಕೋದು ಬೇಡ. ದೂರ ಹೋಗಿ, ದೂರ ನಿಂತ್ಕೊಳ್ಳಿ. ಯಾಕೆ ಶಾಂತಮ್ಮ, ಯಾಕೆ? ತಿಳಿದವ್ರು ನೀವು ಕರುಣಾನ ಹತ್ರದಿಂದ ನೋಡಿದ್ದೀರ. ಅವಳ ಮನ್ಸಲ್ಲಿ ಯಾವ ಕಲ್ಮಶನೂ ಇಲ್ಲಮ್ಮ. ಗುಣ ನಡತೆನಲ್ಲಿ ಅಪ್ಪಟ ಬಂಗಾರ ಅಂತ ನೀವೇ ಎಷ್ಟೋ ಸಲ ಹೇಳಿದ್ದೀರ. ಇದೇ ಪರಿಸ್ಥಿತಿ ನಿನ್ನ ಮಗನಿಂದ ನಿನಗ್ ಬಂದಿದ್ರೆ ಏನ್ ಮಾಡ್ತಿದ್ದೆ? ನಿನಗೆ ಜಾತಿಯವಳೇ ಸೊಸೆ ಆಗ್ಬೇಕು, ನಮಗೆ ಬೀದಿಲಿ ಹೋಗೋರು ಯಾರಾದ್ರೂ ಪರವಾಗಿಲ್ಲ ಅಲ್ವಾ? ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಿರಲ್ಲ. ನಿಮಗ್ ಒಳ್ಳೇದಾಗಲ್ಲ, ನಿಮಗ್ ಒಳ್ಳೇದಾಗಲ್ಲ.
ಆನಂದ ಕಂದ ಆನಂದ ಕಂದ ಆನಂದ ಕಂದ ಆನಂದ ಕಂದ ಎದೆಯ ಗೂಡಿಂದ ತೆರೆದುಕೊಂಡು ಕದ ಬಂದು ನೋಡಂದ ಮನದಂಗಳದ ಬಯಕೆ ರಂಗೋಲಿ ಬಣ್ಣ ತೆಳೆದಿದೆ ಬಂದದನು ಅಳಿಸು ಮಾಸುವ ಮುನ್ನ ಎದೆಯ ಗೂಡಿಂದ ತೆರೆದುಕೊಂಡು ಕದ ಬಂದು ನೋಡಂದ ಮನದಂಗಳದ ಬಯಕೆ ರಂಗೋಲಿ ಬಣ್ಣ ತೆಳೆದಿದೆ ಬಂದದನು ಅಳಿಸು ಮಾಸುವ ಮುನ್ನ ಆನಂದ ಕಂದ ಆನಂದ ಕಂದ ಆನಂದ ಕಂದ ಆನಂದ ಕಂದ. ಇಲ್ಲಪ್ಪ, ಕರುಣಾನೇ ನನ್ನ ಹೆಂಡತಿ. ಹಳತಾಗಿ ನೆಲವು ಬಿರುಕಾಗಿ ಸೂರು ಕುಸಿದು ತಳ ಸೇರುವ ಮುನ್ನ ಮನೆಯು ಹಳತಾಗಿ ನೆಲವು ಬಿರುಕಾಗಿ ಸೂರು ಕುಸಿದು ಏನು ಪಂಡಿತ ಮಹಾಶಯರೇ, ಇಷ್ಟೊತ್ತಾದ್ರೂ ನೀವು ಇಟ್ಟ ಮುಹೂರ್ತದ ಗಳಿಗೆ ಕೂಡಿ ಬರಲೇ ಇಲ್ವಲ್ಲ? ಯಾವ ಬ್ರಹ್ಮ ಬಂದ್ರು ನೀವು ಬರ್ದಿಟ್ಟ ಲೆಕ್ಕಾಚಾರ ತಪ್ಪಾರ್ದಲ್ವಾ? ಛೇ 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 ಛೇ, ಈ ಅಕ್ಷತೆ ಕಾಳು ಇನ್ನು ಅರ್ಧ ಗಂಟೆ ನನ್ನ ಕೈಯಲ್ಲಿದ್ದಿದ್ರೆ ಬೆಂದು ಅನ್ನ ಆಗೋಗಿರೋದು. ಹೇಳಿ ಪಂಡಿತ್ರೆ, ಈ ಅಕ್ಷತೆನ ನಾನೀಗ ಏನ್ ಮಾಡ್ಲಿ? ಯಾರ್ಗ ಆಶೀರ್ವಾದ ಮಾಡ್ಲಿ? ಸಾಕು ಸಾಕು ಮಾಡಿ. ನೀವು ನನ್ನನ್ನ ನೋಡಿ ಅಪಹಾಸ್ಯ ಮಾಡಿ ನಕ್ಕಿದ್ದು ಸಾಕು. ಅನಾವಶ್ಯಕವಾಗಿ ನನಗೆ ಅವಮಾನ ಮಾಡಬೇಡಿ. ಅವಮಾನನ ನಾನೆಲ್ ಮಾಡ್ತಾ ಇದ್ದೀನಿ ಪಂಡಿತ್ರೆ? ನಿಮಗೆ ಆರಂಭದಿಂದಲೂ ಹೇಳ್ಕೊಂಬಂದೆ ತಾನೆ, ನಿಮ್ಮ ಲೆಕ್ಕಾಚಾರ ನಡೆಯಲ್ಲ, ಭಗವಂತ ಹಾಕಿದ ಗಂಟು ಬಿಚ್ಚಕ್ಕಾಗಲ್ಲ ಅಂತ. ನೀವು ನಂಬಲಿಲ್ಲ. ಈಗ ಬೇರೆ ಒಂದು ಹುಡುಗಿನ ಮದ್ವೆ ಮಂಟಪ ತನಕ ಕರ್ಕೊಂಬಂದು ಮದ್ವೆ ತನಕ ಹೋಗಿ ಅದು ನಡೀದೆ ಅವಮಾನ ಪಟ್ಕೊಂಡು ಹೋಗ್ತಿರೋದು ನೀವೇ ಅಲ್ವೇ ಪಂಡಿತ್ರೆ? ಇದಕ್ಕೆಲ್ಲ ಕಾರಣ ನಿಮ್ಮ ದುರಹಂಕಾರ. ವಿದ್ಯೆ ಜೊತೆ ವಿನಯ ವಿಧೇಯತೆ ನಿನ್ಗಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಅವತ್ತೇ ನನ್ನ ಮಾತು ಕೇಳಿ ಇಟ್ಟ ಹೆಜ್ಜೆನ ಹಿಂದೆ ಇಡ್ತಾ ಇದ್ದೆ. ದಾರಿಯಲ್ಲಿ ಹೋಗೋ ದಾಸಯ್ಯಗಳೆಲ್ಲ ನನಗೆ ಬುದ್ಧಿ ಹೇಳೋ ಹಾಗಾಗ್ಬಿಟ್ರು. ದಯವಿಟ್ಟು ಕ್ಷಮಿಸಿ ವೈಭವ್.
ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾರು ಒಪ್ತಾರೋ ಬಿಡ್ತಾರೋ ಶಾಂತಮ್ಮ ನನ್ನ ಮಾತನ್ನ ನಂಬ್ತಾರೆ, ಅವ್ರು ಒಪ್ಪೇ ಒಪ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರು ಅಳ್ಬೇಡ ಕರ್ಣ, ನೀನ್ ಏನೇ ಮಾಡಿದ್ರು ಅದು ನನ್ನ ಒಳ್ಳೇದಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವೈಭವ್, ನೀನು ನಮ್ಮ ಮಗ ಇದ್ದ ಹಾಗಪ್ಪ. ನಾವಂತೂ ನಿನ್ನೆ ನಮ್ಮ ಮಗ ಅಂತಾನೆ ಭಾವಿಸಿದ್ದೀವಿ. ಇವಳು ಮದ್ವೆನ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಏನೇನೋ ಕನಸು ಕಟ್ಕೊಂಡಿದ್ವಿ. ಆದ್ರೆ ಇವಳು ನಿನ್ ಕೈಲಿ ತಾಳಿ ಕಟ್ಸ್ಕೊಂಡ್ಮೇಲೆ ನಿನ್ನೆ ನೆನಪಲ್ಲ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಆ ವಿಚಾರ ನಾವು ಕೈ ಬಿಟ್ಟಿದ್ವಿ. ಹಾಗೋ ದೇವ್ರ ಸನ್ನಿಧಿಲಿ ಈಗೆಲ್ಲ ಒಳ್ಳೇದೇ ಆಗಿದೆ. ಆದ್ರೂ ನೀನು ನಿಮ್ ಮನೆಯವ್ರ ದ್ವೇಷ ಕಟ್ಕೊಳ್ಳೋ ಹಾಗಾಯ್ತಲ್ಲಪ್ಪ. ಅವ್ರು ಯಾರು ಇವಳನ್ನ ಸೊಸೆ ಅಂತ ಒಪ್ಕೊಳಕ್ ರೆಡಿ ಇಲ್ವಲ್ಲಪ್ಪ. ಮುಂದೆ ವೈಭವ್, ಈಗ ನನ್ ಮಗಳಿಗೆ ನೀನೇ ದಿಕ್ಕಪ್ಪ. ಯಾವುದೇ ಕಾರಣಕ್ಕೂ ನನ್ ಮಗಳ ಕೈ ಬಿಡಬೇಡ. ಇದಕ್ಕಿಂತ ಹೆಚ್ಚಿಗೆ ಹೇಳೋ ಚೈತನ್ಯ ನನ್ನಲ್ಲಿ ಉಳಿದಿಲ್ಲ ಬಾವ. ವೈಭವ್, ಈಗ ನೀನೇ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ಬೇಕಣಪ್ಪ. ಅಂಕಲ್, ಯಾವಾಗ ಅವಳ ಮನ್ಸಲ್ಲಿ ನಾನು, ನನ್ನ ಮನ್ಸಲ್ಲಿ ಅವಳಿದ್ದಾಳೆ ಅಂತ ಸಾಬೀತಾಯ್ತೋ ಆ ಕ್ಷಣದಿಂದಲೇ ಇವಳನ್ನ ನನ್ನ ಹೆಂಡತಿ ಅಂತ ಸ್ವೀಕರಿಸೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ಇದೆಲ್ಲ ನಡೆದೋಯ್ತು. ನಾನು ಅವತ್ತು ಕಟ್ಟಿದ ತಾಳಿನೇ ಇವತ್ತು ನಮ್ಮಿಬ್ಬರನ್ನ ಒಂದು ಮಾಡಿದೆ. ಇವಾಗ ಬರೀ ನಮ್ಮ ಅಪ್ಪ ಅಮ್ಮ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ನಮ್ಮಿಬ್ರಿಗೆ ತಿರುಗಿ ಬಿದ್ರು ನಾನು ಕರುಣನ ಕೈ ಬಿಡೋದಿಲ್ಲ. ಅಪ್ಪ ಅಮ್ಮ ಅಂತೂ ನಮ್ಗೆ ಆಶೀರ್ವಾದ ಮಾಡಲಿಲ್ಲ. ದೊಡ್ಡವರಾಗಿ ನೀವಾದ್ರೂ ನಮ್ಗೆ ಆಶೀರ್ವಾದ ಮಾಡಿ. ಅಯ್ಯೋ ಕರ್ಮವೇ, ನಾನು ಏನು ಮಾಡೋಕ್ಕೆ ಬಂದೆ, ಇಲ್ಲೇನಾಯಿತು? ಯಾಕೆ ಆ ದೇವರು ನನಗೆ ಈ ರೀತಿ ಸುತ್ಕೊಂಡು ಹೊಡಿತಾ ಇದ್ದಾನೆ? ಇವರಿಬ್ಬರ ಮಧ್ಯೆ ಇಷ್ಟೊಂದು ಕತೆ ಇದೆ ಅಂತ ಗೊತ್ತಿಲ್ಲದೆ ದೂರ ಇದ್ದವ್ರನ್ನ ನಾನೇ ಒಂದು ಮಾಡಿಬಿಟ್ನಲ್ಲಪ್ಪ. ಏನೋ ಮಾಡಲು ಹೋಗಿ ಏನೋ ಮಾಡಿದೆ ಶ್ರೇಯಸ್. ಕರುಣ, ಅಂದೇ ನಾನು ಹೇಳಿದ್ದೆ, ಈತ ಕೊಳದಲ್ಲಿ ತೇಲಿಬಿಟ್ಟ ಹೂಮಾಲೆನೆ ನಿನ್ನ ಕೊರಳು ಸೇರಿದ್ದು. ಇವನು ಇಟ್ಟ ಸಿಂಧೂರಾನೆ ನಿನ್ನ ಹಣೆಯನ್ನು ಅಲಂಕರಿಸಿದ್ದು. ಇವನೇ ಪತಿಯಾಗಿ ಬರ್ತಾನೆ ಅಂತ ಹೇಳಿದ್ದು ಎಲ್ಲವೂ ಇದೇ ಸನ್ನಿಧಿಯಲ್ಲಿ. ನೋಡಿದ್ಯಮ್ಮ, ಭಗವಂತ ಬೆಸೆಯೋ ಬೆಸ್ಗೆನ ಯಾರಿಂದಲೂ ಬದಲಾಯಿಸಕ್ಕಾಗೋದಿಲ್ಲ. ಇದಕ್ಕೆ ನೀವಿಬ್ಬರೇ ಸಾಕ್ಷಿ. ಇಷ್ಟಾರ್ಥ ಸಿದ್ಧಿರಸ್ತು, ಸಕಲ ಸನ್ಮಂಗಳಾನಿ ಬಂತು, ಉತ್ತರೋತ್ತರ ಅಭಿವೃದ್ಧಿರಸ್ತು. ಒಳ್ಳೆಯದಾಗಲಿ.
ಬದುಕಲ್ಲಿ ಏನೇ ಬಂದ್ರು ದಿಟ್ಟತನದಿಂದ ಎದುರಿಸಿ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಯಶೋಧ, ಯಶೋಧ, ಹೇಗಿದೆಯೇ? ನಿಧಾನ 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 ನಿಧಾನ. ಪರವಾಗಿಲ್ಲ ರೀ ಮಗಳೇ, ನಿನಗೇನು ತೊಂದರೆ ಆಗ್ಲಿಲ್ಲ ತಾನೆ? ಸರಿಯಾದ ಸಮಯಕ್ಕೆ ಕರುಣ ಬಂದು ನಮ್ಮೆಲ್ಲರನ್ನು ಎಚ್ಚರಿಸಿದ್ಲಮ್ಮ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಆ ಕಟಕರು ಕೈಗೊಂಬೆ ಆಗ್ಬಿಡ್ತಿದ್ದೆ. ಯಶೋಧ, ಏನೇ ಹಾಗೆ ನೋಡ್ತಿದ್ಯಾ? ಇಲ್ಲೋಡ, ವೈಭವ್ ಕರ್ಣ ಮದುವೆ ಈಗ ಗುಟ್ಟಾಗಿ ಉಳ್ದಿಲ್ಲ ಕಣೆ. ಇವೆಲ್ಲದರ ಕ್ರೆಡಿಟ್ ಕಲ್ಪನಾ ಮಗ ಶ್ರೇಯಸ್ಗೆ ಹೋಗ್ಬೇಕು. ನನ್ ಮಗ ಯಾವ ಉದ್ದೇಶ ಇಟ್ಕೊಂಡು ಈ ಮದ್ವೆ ವಿಚಾರನ ಬಹಿರಂಗ ಮಾಡೋದು ನನ್ಗಂತೂ ಗೊತ್ತಿಲ್ಲ. ಆದ್ರೆ ಅದು ಇವರಿಬ್ರು ಪಾಲಿಗೆ ವರ ಆಗೋಯ್ತು. ಕೆಟ್ಟೋಗಿರೋ ಗಡಿಯಾರನ್ನು ದಿನಕ್ಕೆ 2 ಸರ್ತಿ ಸರಿಯಾದ ಸಮಯ ತೋರ್ಸಲ್ವಾ? ಹಾಗೆ ಇದು. ಸರಿ ಸರಿ, ಇಲ್ಲೇ ಯಾಕೆ ನಿಂತ್ಕೊಳ್ಳೋದು? ನಾವೆಲ್ಲರೂ ನಮ್ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡೋಣ, ನಡೀರಿ. ಅಪ್ಪ, ಅದು ಹೇಳಪ್ಪ. ಅದು ನಾವು ಆಮೇಲೆ ನಿಧಾನಕ್ಕೆ ನಿಮ್ಮ ಮನೆಗೆ ಬರ್ತೀವಿ. ಇವಾಗ ನಮ್ಮನೆಗೆ ಹೋಗ್ತೀವಿ. ದಯವಿಟ್ಟು ಪರ್ಮಿಷನ್ ಕೊಡಿ. ಅಲ್ಲಪ್ಪ, ಈಗಿನ ಪರಿಸ್ಥಿತಿಲಿ ಅವಳನ್ನ ಕರ್ಕೊಂಡು ನಿಮ್ಮನೆಗೆ? ಗೊತ್ತಪ್ಪ, ಅವ್ರ ಕೋಪ ತಣ್ಣಗಾಗಲ್ಲ. ಈ ವಿಷಯ ಅಷ್ಟು ಬೇಗ ತಣ್ಣಗಾಗೋದು ಇಲ್ಲ. ಇವಾಗ ಹೋಗ್ಲಿಲ್ಲ ಅಂದ್ರೆ ಮುಂದೆ ಯಾವತ್ತೂ ಅವ್ರ ಕೋಪ ತಣ್ಣಗಾಗೋದಿಲ್ಲ. ನಮ್ಮ ಮಗ ನಮ್ಮ ಕೈ ಬಿಟ್ಬಿಟ್ಟ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದಲ್ವಾ? ನೀನ್ ಹೇಳ್ತಾ ಇರೋದು ಸರಿನೇ ವೈಭವ್. ರೀ, ನಾ ಹೋಗಿ ಇವಳನ್ನ ಒಪ್ಪಿಸ್ಬಿಟ್ಟು ಬರೋಣ ರೀ.